2015ರಲ್ಲಿ ಇದರಲ್ಲಿ ಮೊಬೈಲ್ ಫೋನ್ಗಳ ಮುಖಾಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತೇಳಿ ಸುಪ್ರೀಂ ಕೋರ್ಟು ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆಗೆ ಆದೇಶ ಮಾಡಿತು. 2017ರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಅದರಲ್ಲಿ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತೇಳಿ ಆ ಆರೋಪದ ಕಾರಣಕ್ಕಾಗಿ ಸಾವಿರಾರು ಅಭ್ಯರ್ಥಿಗಳು ದೆಹಲಿಯ SSC ಕಚೇರಿ ಮುಂದೆ ಹಲವಾರು ದಿನ ಪ್ರತಿಭಟನೆ ಮಾಡಿದರು. UPTET ಉತ್ತರ ಪ್ರದೇಶ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟು ಇದರಲ್ಲಿ ಪರೀಕ್ಷೆ ಆರಂಭಕ್ಕೂ ಮುನ್ನಾನೆ ಪ್ರಶ್ನೆ ಪತ್ರಿಕೆ ವಾಟ್ಸಾಪ್ ಮೂಲಕ ಎಲ್ಲ ಕಡೆಗೆ ಹರಿದಾಡ್ತು, ಪರೀಕ್ಷೆ ರದ್ದು ಮಾಡಿತು. 2014ರಿಂದ ಇಲ್ಲಿ ತನಕ ಅದರಲ್ಲಿ 152 ಪೇಪರ್ ಲೀಕ್ ಆಗಿದೆ. ಇಂಥ ಯಾವ ರಾಜಕೀಯ ಅಲಿಗೇಷನ್ ಇಲ್ಲದೆ ಇರೋದು ನೋಡಿದ್ರು ಕೂಡ 89 ಪೇಪರ್ ಲೀಕ್ ಆಗಿದೆ. 7.5 ಕೋಟಿ ಜನ ವಿದ್ಯಾರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಇದರಿಂದ ಅಫೆಕ್ಟ್ ಆಗಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ನಿನ್ನೆ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಯುವಜನರು ಸೇರಿದ್ದಾರೆ ಮತ್ತು ಅವರು ಒಂದು ಪ್ರತಿಭಟನೆಗೋಸ್ಕರ ಅಲ್ಲಿ ಸೇರಿದರು. ಅವರ ಮೇಲೆ ಭಾಳ ಬರ್ಬರವಾಗಿ ಪೊಲೀಸರು ದಾಳಿ ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಟಿಯರ್ ಗ್ಯಾಸ್ ಹಾಕಿದ್ದಾರೆ, ಮೂಳೆ ಮುರಿದಿದ್ದಾರೆ. ಇದೆಲ್ಲ ನೀವು ಕೂಡ ನೋಡಿದ್ದೀರಿ. ಈಗ ಪ್ರಶ್ನೆ, ಈ ವಿದ್ಯಾರ್ಥಿಗಳು ಯಾಕೆ ಸೇರಿದರು? ಅವರು ಸಂಸತ್ತಿನ ಮೇಲೆ ದಾಳಿ ನಡೆಸೋಕೆ ಬಂದಿದ್ರ? ಆ ವಿದ್ಯಾರ್ಥಿಗಳ ಹಿಂದೆ ಬೇರೆ ಇನ್ಯಾರಾದರೂ ಇದ್ರ? ಅವ್ರ ಉದ್ದೇಶ ಏನಾಗಿತ್ತು? ಇವರು ದೇಶದ್ರೋಹಿಗಳ ಮತ್ತು ಇವ್ರ ಹಿಂದೆ ವಿದೇಶಿ ಶಕ್ತಿಗಳು ಯಾವಾದರೂ ಇದೆಯಾ? ಈ ರೀತಿಯ ಪ್ರಶ್ನೆಗಳು ನಮ್ಮಲ್ಲಿ ಯಾಕೆ ಹುಡ್ತವೆ ಅಂತಂದರೆ, ನಮ್ಮ ವಾಟ್ಸಾಪ್ನಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಯಾವ ಮಾಧ್ಯಮಗಳನ್ನು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿ ಯುವಜನರು ಓಡಿಸಿ ಕಳಿಸಿದ್ರು, ಅವರುಗಳು ಬಿತ್ತುತ್ತಾ ಇರತಕ್ಕಂಥ ಸುಳ್ಳುಗಳ ಕಾರಣಕ್ಕಾಗಿ ನಮ್ಮ ಮೇಲೆ ಪದೇ ಪದೇ ನಮ್ಮಲ್ಲಿ ಈ ರೀತಿಯಾದಂಥ ಕೆಲವು ಅಭಿಪ್ರಾಯಗಳು ಮೂಡಿರ್ಬೋದು. ಆದರೆ ಒಂದು ಸರಿ ನಾವು ಈ ಪ್ರತಿಭಟನೆ ಯಾವ ಉದ್ದೇಶಕ್ಕಾಗಿ ನಡೀತೋ ಅದರ ಹಿಂದಿನ ಇಡೀ ಘಟನಾವಳಿಗಳನ್ನು ಒಂದು ಸರಿ ನಾವು ನೋಡ್ಕೊಂಬಂದರೆ ಒಳ್ಳೆಯದು. ಈ ಪ್ರತಿಭಟನೆಯ ನೇರ ಉದ್ದೇಶ ಒಂದೇ ಇತ್ತು. ನೀಟ್ನಲ್ಲಿ ಏನು ಪೇಪರ್ ಲೀಕ್ ಆಯಿತು, ಸುಮಾರು 22 ಲಕ್ಷ ಜನ ವಿದ್ಯಾರ್ಥಿಗಳು ತಾವು ಏನು ಒಂದು ಎಕ್ಸಾಮ್ ಬರೆದಿದ್ರು, ಆ ಎಕ್ಸಾಮ್ನಲ್ಲಿ ಪೇಪರ್ ಲೀಕ್ ಆಯಿತು ಅನ್ನುವಂಥ ಕಾರಣದಿಂದಾಗಿ ಹಲವಾರು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು. ಇದರ ಜವಾಬ್ದಾರಿ ಯಾರು? ಇದರ ಜವಾಬ್ದಾರಿ ಈ ನೀಟ್ ಪರೀಕ್ಷೆಯನ್ನು ನಡೆಸ್ತಾ ಇರತಕ್ಕಂಥ ಒಂದು ಸಂಸ್ಥೆ ಮತ್ತು ಆ ಸಂಸ್ಥೆಗೆ ಮುಖ್ಯಸ್ಥರಾಗಿರ್ತಕ್ಕಂಥ ಈ ದೇಶದ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್. ಯಾರಾದರೂ ಒಬ್ಬರು ಇದರ ಜವಾಬ್ದಾರಿಯನ್ನು ಹೊರದೇ ಇದ್ದರೆ, ಅಕೌಂಟಬಿಲಿಟಿ ಇಲ್ಲದೆ ಇದ್ದರೆ, ಜವಾಬ್ದಾರಿ ಇಲ್ಲದೆ ಇದ್ದರೆ, ಉತ್ತರದಾಯಿತ್ವ ಇಲ್ಲದೆ ಇದ್ದರೆ ಹೇಗೆ ಅನ್ನೋ ಪ್ರಶ್ನೆಯನ್ನು ವಿದ್ಯಾರ್ಥಿ ಯುವಜನರು ಕೇಳಿ ನಿನ್ನೆ ಆ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಪ್ರಶ್ನೆ ಏನು ಬರುತ್ತೆ, ಅಲ್ಲ ರೀ, ನೀವು ಒಂದು ಪೇಪರ್ ಲೀಕ್ ಆಯಿತು, ಹೌದು ತಪ್ಪೇನೆ, ಆದರೆ ಅದಕ್ಕೋಸ್ಕರ ಸಂಸತ್ ಚಲೋ ಎಲ್ಲ ಕೂಡ ಯಾಕೆ ಮಾಡಬೇಕು? ಅದಕ್ಕೋಸ್ಕರ ಡೆಲ್ಲಿಲಿ ಯಾಕೆ 16,000 ಜನ ಸೇರಬೇಕು? ಯಾಕೆ ಸೋನಂ ವಾಂಗ್ಚುಕ್, ನೇಹಾ ಮತ್ತು ಇನ್ನಿತರ ವಿದ್ಯಾರ್ಥಿ ಮುಖಂಡರುಗಳು ಇವರು ಯಾತಕ್ಕಾಗಿ ಉಪವಾಸ ಸತ್ಯಾಗ್ರಹ, ಅದರಲ್ಲೂ ಅಮರನಾಥ್ ಉಪವಾಸ ಯಾಕೆ ನಡೆಸಬೇಕು ಅನ್ನೋ ಪ್ರಶ್ನೆ ಕೂಡ ನಮಗಿರ್ಬೋದು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಾವು ಆರಂಭದಿಂದ ಇಲ್ಲಿ ತನಕ ಏನು ನಡೀತು ಅನ್ನೋದನ್ನು ನೋಡಿದ್ರೆ ಇದಕ್ಕೆ ಉತ್ತರ ಸಿಗ್ಬೋದು. 2014ರಿಂದ ಇಲ್ಲಿ ತನಕ ಈ ರೀತಿಯಾದಂಥ ಎಕ್ಸಾಮ್ಗಳು, ಅವು ನೀಟ್ ಥರದ ಉನ್ನತ ಶಿಕ್ಷಣಕ್ಕೆ ಇರತಕ್ಕಂಥ ಪರೀಕ್ಷೆಗಳಿರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪರೀಕ್ಷೆಗಳಿರ್ಬೋದು, ಅದರಲ್ಲಿ 152 ಪೇಪರ್ ಲೀಕ್ ಆಗಿದೆ. ಈ 152 ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ದೇಶದ ಒಬ್ಬ ರಾಜಕೀಯ ನಾಯಕರು. ಆದರೆ ಅದನ್ನು ನೀವು ಹೊರತುಪಡಿಸಿ ಬರೀ ಇಂಥ ಯಾವ ರಾಜಕೀಯ ಅಲಿಗೇಷನ್ ಇಲ್ಲದೆ ಇರೋದು ನೋಡಿದ್ರು ಕೂಡ 89 ಪೇಪರ್ ಲೀಕ್ ಆಗಿದೆ. 7.5 ಕೋಟಿ ಜನ ವಿದ್ಯಾರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಇದರಿಂದ ಅಫೆಕ್ಟ್ ಆಗಿದ್ದಾರೆ. ಆಯಿತು, ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಈ ಪರೀಕ್ಷೆಯ ಕ್ರಮಗಳು ಅಂತ ನೋಡಿದ್ರೆ 0. ಒಬ್ಬರಿಗೂ ಕೂಡ ಇಲ್ಲಿ ತನಕ ಕಳೆದ 10 ವರ್ಷದಲ್ಲಿ ನಡೆದಿರ್ತಕ್ಕಂಥ 7.5 ಕೋಟಿ ವಿದ್ಯಾರ್ಥಿಗಳು ಮತ್ತು ಪರೀಕ್ಷಾರ್ಥಿಗಳಿಗೆ ಆಗಿರುವಂಥ ಸಮಸ್ಯೆ ಏನಿತ್ತು, ಆ ಸಮಸ್ಯೆ ಮತ್ತು ಅವರು ಅನುಭವಿಸಿದಂಥ ಸಂಕಷ್ಟ, ಇದಕ್ಕೆ ಯಾರು ಜವಾಬ್ದಾರಿ ಅಂತ ಕಂಡಿಡಿದು ಶಿಕ್ಷೆ ಒಬ್ಬರಿಗೂ ಆಗಿಲ್ಲ ಅನ್ನೋದನ್ನು ಗಮನಿಸಬೇಕು. 2014ಕ್ಕಿಂತ ಒಂಚೂರು ಹಿಂದೆ ಹೋಗೋಣ. 2013ನಲ್ಲಿ ಮಧ್ಯಪ್ರದೇಶನಲ್ಲಿ, ಅಲ್ಲಿನ ಮಧ್ಯಪ್ರದೇಶ್ ಪ್ರೊಫೆಷನಲ್ ಎಕ್ಸಾಮಿನೇಷನ್ ಬೋರ್ಡ್ ಅಂತಿದೆ, ವ್ಯಾಪಮ್ ಅನ್ನುವಂಥ ಒಂದು ಸರ್ಕಾರಿ ಸಂಸ್ಥೆ ಅಡಿನಲ್ಲಿ ಈ ಒಂದು ಪರೀಕ್ಷೆ ನಡೀತದೆ. ಅದರಲ್ಲಿ ಒಂದು ಸ್ಕ್ಯಾಮ್ ಆಯಿತು. ವೈದ್ಯಕೀಯ, ಎಂಜಿನಿಯರಿಂಗ್ ಪ್ರವೇಶ ಮತ್ತು ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಡಮ್ಮಿ ಅಭ್ಯರ್ಥಿಗಳು ಮತ್ತು ಭ್ರಷ್ಟಾಚಾರದ ಒಂದು ಬೃಹತ್ ಜಾಲ ಪತ್ತೆಯಾಯಿತು. ಅಷ್ಟು ಮಾತ್ರ ಅಲ್ಲ, ಅದರ ಮೇಲೆ CBI ತನಿಖೆ ಆಯಿತು, ಪ್ರತಿಭಟನೆಗಳಾಯಿತು. ಆದರೆ ಗಾಬರಿ ಆಗುವಂಥ ಅಂಶ ಏನು ಅಂತಂದರೆ, ಆಗ ಒಂದು STF ಕೂಡ ರಚನೆ ಆಯಿತು. ಯಾಕೆ ಅಂದರೆ
ಈ ಜಾಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಗೊತ್ತಿವೆ ಅಂತ ಹೇಳಲಾದಂಥ ವ್ಯಕ್ತಿಗಳು ಒಬ್ಬರಾದ್ಮೇಲೆ ಒಬ್ಬರು ನಿಗೂಢವಾಗಿ ಸತ್ತೋದರು. ಅಧಿಕೃತವಾಗಿ 22 ನಿಗೂಢ ಸಾವುಗಳನ್ನು ಇದರ ಜೊತೆಗೆ ಲಿಂಕ್ ಮಾಡಲಾಗಿದೆ. STF ಹೇಳ್ತಾ ಇರೋದು. ಇದರ ಆಚೆಗೆ ಪತ್ರಿಕಾ ವರದಿಗಳಲ್ಲಿ ಸುಮಾರು 40 ನಿಗೂಢ ಸಾವುಗಳು ಈ ವ್ಯಾಪಂ ಸ್ಕ್ಯಾಮನ್ನು ಹೊರಗೆ ಬರ್ದಿರೋಂಗೆ ತಡೆಯೋ ಕಾರಣಕ್ಕಾಗಿ, ತನಿಖೆಯನ್ನು ದಿಕ್ಕು ತಪ್ಪಿಸುವ ಕಾರಣಕ್ಕಾಗಿ ಆಯಿತು ಅಂತ ಹೇಳಲಾಗುತ್ತೆ. ಇದು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಿದ್ದು. 2015ರಲ್ಲಿ AIPMT ಅಂತಾರೆ, ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್. ಇದರಲ್ಲಿ ಮೊಬೈಲ್ ಫೋನ್ಗಳ ಮುಖಾಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತೇಳಿ ಸುಪ್ರೀಂ ಕೋರ್ಟು ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆಗೆ ಆದೇಶ ಮಾಡಿತು. ಇದು 2015. 2017ರಲ್ಲಿ SSC CGL ಅಂತಾರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಂತ, ಅದರಲ್ಲಿ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತೇಳಿ ಆ ಆರೋಪದ ಕಾರಣಕ್ಕಾಗಿ ಸಾವಿರಾರು ಅಭ್ಯರ್ಥಿಗಳು ದೆಹಲಿಯ SSC ಕಚೇರಿ ಮುಂದೆ ಹಲವಾರು ದಿನ ಪ್ರತಿಭಟನೆ ಮಾಡಿದರು. SSC ಅನ್ನೋದು ಉತ್ತರ ಭಾರತದಲ್ಲಿ ಭಾಳ ಜನರಿಗೆ ಗೊತ್ತಿರುವಂಥದ್ದು, ನಮ್ಮಲ್ಲಿ ಅದು ಗೊತ್ತಿಲ್ಲ. ಅದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಿಗೆ ನಡೆಯುವಂಥ ನೇಮಕಾತಿ. ಈ ಪ್ರಕರಣ CBIಗೆ ವಹಿಸಲಾಯಿತು. ಏನಾಯಿತು ಅಂತ ಇಲ್ಲಿ ತನಕ ಗೊತ್ತಿಲ್ಲ. 2018ರಲ್ಲಿ CBSE ಕ್ಲಾಸ್ 10 ನಮ್ಮ SSLCಗೆ ಈಕ್ವಿವೆಲೆಂಟ್ ಆಗಿರುವಂಥ ಎಕ್ಸಾಮು, ಅದರಲ್ಲಿ ಮ್ಯಾಥಮೆಟಿಕ್ಸ್, ಮತ್ತು ಕ್ಲಾಸ್ 12ನಲ್ಲಿ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಪರೀಕ್ಷೆಯಲ್ಲಿ ಕೂಡ ಅದನ್ನು ಮತ್ತೆ ಎಕ್ಸಾಮ್ನ ಆಯಿತು. ಯಾಕಂದರೆ ಅಲ್ಲಿ ಕೂಡ ಪೇಪರ್ ಲೀಕ್ ಆಗಿತ್ತು ಅಂತ ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆ ಆಯಿತು. 2021ರಲ್ಲಿ UPTET ಉತ್ತರ ಪ್ರದೇಶ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟು, ಇದರಲ್ಲಿ ಪರೀಕ್ಷೆ ಆರಂಭಕ್ಕೂ ಮುನ್ನಾನೆ ಪ್ರಶ್ನೆ ಪತ್ರಿಕೆ ವಾಟ್ಸಾಪ್ ಮೂಲಕ ಎಲ್ಲ ಕಡೆಗೆ ಹರಿದಾಡ್ತು, ಪರೀಕ್ಷೆ ರದ್ದು ಮಾಡಿತು. ಉತ್ತರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದರು. 2021ರಲ್ಲಿ REET ರಾಜಸ್ಥಾನ ಎಲಿಜಿಬಿಲಿಟಿ ಎಕ್ಸಾಮಿನೇಷನ್ ಫಾರ್ ಟೀಚರ್ಸ್, ಇದರಲ್ಲೂ ಕೂಡ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಜೈಪುರ ಸೇರಿದಂಗೆ ಬೇರೆ ಬೇರೆ ಕಡೆಗೆ ಸಾವಿರಾರು ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದರು. ಮತ್ತು 2022 ಆಗ ಮತ್ತೆ ರಾಜಸ್ಥಾನದಲ್ಲಿ ಇಂಥದ್ದೊಂದು ನಡೀತು. 2024ರಲ್ಲಿ UP ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನಲ್ಲಿ 48 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರ್ತಿದ್ರು. ಅಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಆ ಆರೋಪ ಬಂದ ಮೇಲೆ ಮತ್ತೆ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆ ಮಾಡಲಾಯಿತು. 2024ರಲ್ಲಿ UGC ನೆಟ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇರುತ್ತೆ, ಇದಕ್ಕೆ CBI ತನಿಖೆ ಕೂಡ ನಡೆದಿದೆ. 2024ರಲ್ಲಿ NEET UG, ನಿಮಗೆ ಇದನ್ನು ಕೇಳ್ತಾ ಇದ್ದರೆ ಇನ್ನೂ ಎಷ್ಟಿರ್ಬೋದು ಅಂತ ಈ ಒಂದಾದ್ಮೇಲೆ ಒಂದು ಪಟ್ಟಿಯನ್ನು ನಾನು ಹೇಳಿದ್ರೆ ನಿಮಗೆ ಅದರಿಂದ ಬೋರ್ ಆಗ್ಬೋದು. ಇಡೀ ದೇಶಾದ್ಯಂತ ಇಂಥದ್ದು ನಡೆದಿದೆ, ವಿಶೇಷವಾಗಿ ಉತ್ತರ ಭಾರತದಲ್ಲಿ. ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಈ ಥರದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ನಡೆದಿದೆ. ಮತ್ತು 2024ರಲ್ಲಿ UP PSC RO ಎಕ್ಸಾಮ್ ಅಂತಿದೆ, ಅದರಲ್ಲೇ ಆಯಿತು. ಎಲ್ಲ ಕಡೆಗೂ ಸುಮಾರು ಪ್ರತಿಭಟನೆ ಆಯಿತು. ಪ್ರಯಾಗ್ರಾಜು, ಲಕ್ನೋ, ಇಲ್ಲೆಲ್ಲ ಕಡೆ ಪ್ರತಿಭಟನೆ ಆಯಿತು. ಈಗ ನಾವು ಗಮನಿಸಬೇಕಾಗಿರೋದು 2026ರ NEET ಎಕ್ಸಾಮ್ ಬಗ್ಗೆ. 2026ರ NEET ಎಕ್ಸಾಮ್ನ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಇತ್ತು, ಇದು ಒಂದು ಐಸೋಲೇಟೆಡ್ ಆಗಿರುವ ಬಿಡಿಯಾಗಿರತಕ್ಕಂಥ ಬೆಳವಣಿಗೆ ಅಲ್ಲ. ಇದಕ್ಕಿಂತ ಮುಂಚೆ ಕನಿಷ್ಠ 80 ಮತ್ತು ಗರಿಷ್ಠ 150ರಷ್ಟು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಮತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ಕಾರಣಕ್ಕೆ ಏನು ತನಿಖೆ ನಡೀತದೆ, ಆ ತನಿಖೆಯಿಂದ ಏನು ಅಂಥದ್ದೇನು ಹೊರಬರೋದಿಲ್ಲ. ವ್ಯಾಪಂ ಅನ್ನೋಂಥ ಒಂದು ಕಡೆಯಲ್ಲಿ ನಿಗೂಢ ಸಾವುಗಳಾಗ್ತವೆ. ಈ ಹಿನ್ನೆಲೆಯಲ್ಲಿ ನಾವು ದೆಹಲಿಯ ಪ್ರತಿಭಟನೆಯನ್ನು ನೋಡಬೇಕು. ಸೊ ಈ ಸರಿಯ NEET UG ಎಕ್ಸಾಮು 2026ರ ಮೇ 3ನೇ ತಾರೀಕಿಗೆ ನಡೆಯುತ್ತೆ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಇದಾದಮೇಲೆ ಮೇ 4-5ಕ್ಕೆ ನೋಡಿ, ಎಕ್ಸಾಮ್ ನಡೆಯೋದು ಮೇ 3, ಮೇ 4-5ಕ್ಕೆ ಅಂದರೆ ಪರೀಕ್ಷೆ ನಡೆದಂಥ ಇಮ್ಮಿಡಿಯೇಟ್ ನಂತರದಲ್ಲಿ ರಾಜಸ್ಥಾನದ ಸಿಕರ್ ಅನ್ನುವಂಥ ಕಡೆಯಲ್ಲಿ ಗೆಸ್ ಪೇಪರ್ ಅಂತ ಕೆಲವು ಪ್ರಶ್ನೆಗಳು ಮೂಲ ಪ್ರಶ್ನೆ ಪತ್ರಿಕೆಯೊಂದಿಗೆ ಹೆಚ್ಚಿನ ಮಟ್ಟದಲ್ಲಿ ಹೊಂದಿಕೆ ಆಗಿದೆ ಅನ್ನುವಂಥ ಅನುಮಾನ ವ್ಯಕ್ತ ಆಗುತ್ತೆ. ಆದರೆ ಅದಾದ ಮೇಲೆ ತನಿಖೆಯಲ್ಲಿ ಗೊತ್ತಾಗಿದ್ದು, ಪ್ರಶ್ನೆ ಪತ್ರಿಕೆ ಅನ್ನೋದು ಪರೀಕ್ಷೆಗೆ ಸುಮಾರು 45 ಗಂಟೆಗಳ ಮುಂಚೆನೇ ಕೆಲವು ಅಭ್ಯರ್ಥಿಗಳ ಕೈ ಸೇರಿದೆ ಅಂತ ಗೊತ್ತಾಗುತ್ತೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಇದು ರಾಜಸ್ಥಾನದಲ್ಲಿ ಮಾತ್ರ ಅಲ್ಲ, ಹರಿಯಾಣದ ತನಕ ಈ ಸೋರಿಕೆಯ ಜಾಲದ ಸಂಪರ್ಕ ಇತ್ತು ಅಂತ ಗೊತ್ತಾಗುತ್ತೆ. NEET ಎಕ್ಸಾಮ್ ಅಂದರೆ ಏನು? NEET ಎಕ್ಸಾಮ್ ಅಂದರೆ ಮುಂಚೆ
ನಮ್ಮಲ್ಲಿ ಒಂದೊಂದು ರಾಜ್ಯದಲ್ಲೂ ಕೂಡ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಪ್ರೇಟ್ ಆಗಿರ್ತಿತ್ತು. ಈಗ ಇಡೀ ದೇಶಕ್ಕೆ ಒಂದೇ ಎಕ್ಸಾಮನ್ನು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿದ್ದಂಥ ಎಕ್ಸಾಮಿನೇಷನ್ನ ಕೇವಲ ಇಂಜಿನಿಯರಿಂಗ್ಗೆ ಸೀಮಿತ ಮಾಡಿ ನಮ್ಮ CET ಥರದ್ದು ಇಡೀ ದೇಶಾದ್ಯಂತ ಒಂದೇ ಎಕ್ಸಾಮ್ ಮಾಡ್ತಾರೆ, ಅದೇ ನೀಟು. ಹೀಗಾಗಿನೇ ಉತ್ತರ ಭಾರತದಲ್ಲಿ ಏನು ಈ ಥರದ ಜಾಲಗಳಿರ್ತಿತ್ತು, ಇದು ಈಗ ಒಂದೊಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಇಡೀ ದೇಶಾದ್ಯಂತ ಇದರಿಂದ ವಿದ್ಯಾರ್ಥಿಗಳಿಗೆ ಅಫೆಕ್ಟ್ ಆಗುತ್ತೆ. ಸರಿ, ಮೇ 10ನೇ ತಾರೀಕು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಾರೆ, ಅವರು ಈ ನೀಟ್ ಎಕ್ಸಾಮ್ ಮಾಡೋದು. ಅವರು ಮೇ 10ಕ್ಕೆ ಫಸ್ಟು ಒಂದು ಅಧಿಕೃತವಾದಂಥ ಹೇಳಿಕೆ ಕೊಟ್ಟರು, ಆರೋಪಗಳ ಪರಿಶೀಲನೆ ನಡೀತಿದೆ ಅಂತ ಹೇಳಿದ್ರು. ಯಾಕೆ ಈ ಅಧಿಕೃತ ಹೇಳಿಕೆ ಕೂಡ ಮುಖ್ಯ ನೋಡಿ, 22 ಲಕ್ಷ ಮಕ್ಕಳು ಅಂದರೆ ಅದರಲ್ಲಿ ಕನಿಷ್ಠ ಅರ್ಧದಷ್ಟು ಮಕ್ಕಳು 1 ವರ್ಷ ಅಲ್ಲ, ಅವರು PUC 2ನೇ ವರ್ಷದಲ್ಲಿ ಮಾತ್ರ ಅಲ್ಲ, ಫಸ್ಟ್ PUC ಇಂದನೇ ನೀಟಿಗೆ ತಯಾರಿ ಮಾಡ್ತಿರ್ತಾರೆ. ಈ ಪ್ರಮಾಣದಲ್ಲಿ ಅದಕ್ಕೆ ಒಂದು ಒತ್ತಡ ಹಾಕೋಬೇಕಾ ಇಲ್ವಾ, ಯಾಕೆ ಮಕ್ಕಳ ಮೇಲೆ ಇಷ್ಟೊಂದು ಒತ್ತಡನ ಹೇರಲಾಗ್ತಿದೆ ಈ ವ್ಯವಸ್ಥೆ, ಅದೆಲ್ಲನೂ ಒಂದು ಸಪ್ರೇಟ್ ಚರ್ಚೆ ಮಾಡಬೇಕು. ಆದರೆ 22 ಲಕ್ಷ ಮಕ್ಕಳಲ್ಲಿ ಕನಿಷ್ಠ ಅರ್ಧದಷ್ಟು ಮಕ್ಕಳು 1 ವರ್ಷ 2 ವರ್ಷ ತಯಾರಿ ಮಾಡಿರ್ತಾರೆ ನೀಟ್ ಎಕ್ಸಾಮ್ಗೆ. ಯಾಕಂದರೆ ನೀಟ್ ಎಕ್ಸಾಮ್ನಲ್ಲಿ ಪಾಸಾಗಿ ಒಂದು MBBS ಸೀಟ್ನ ಪಡ್ಕೊಳ್ಳುವಂಥದ್ದು ಹೆಚ್ಚು ಕಡಿಮೆ ನೀವು ಹಾಗೇ ಒಂದು ಸೀಟ್ನ ಕೊಂಡ್ಕೋಬೇಕು ಅಂದರೆ 1 ಕೋಟಿ ರೂಪಾಯಿ ತನಕ ನಾವು ಎಲ್ಲಿಂದ ದುಡ್ಡು ಕೊಡೋಣ. ಹಾಗಾಗಿ ಮಗು ಹೇಗಾದರೂ ಮಾಡಿ ನೀಟಲ್ಲಿ ಪಾಸಾಗಲಿ ಅಂತ ಪೇರೆಂಟ್ಸ್ ಕೂಡ ಬಯಸ್ತಾರೆ, ಮಗುಗೂ ಅದನ್ನು ಹೇಳ್ತಾರೆ. ಅಕ್ಕಪಕ್ಕದ ಮನೆಯವರು, ಅವರ ರಿಲೇಟಿವ್ಸು ಎಲ್ಲರೂ ಕೂಡ ಮಗು ನೀಟಿಗೆ ಪ್ರಿಪೇರ್ ಆಗ್ತಿದೆ ಅಂತ ಹೇಳ್ತಾರೆ. ಆ ಮಗ ಅಥವಾ ಮಗಳು ಅದಕ್ಕೋಸ್ಕರ ತಮ್ಮ ಇಡೀ ಹಗಲು ರಾತ್ರಿಯನ್ನೆಲ್ಲ ಇದಕ್ಕೆ ಖರ್ಚು ಮಾಡ್ತಿರ್ತಾರೆ. ಭಾಳ ಟೆನ್ಷನ್ ಇರುತ್ತೆ ಎಕ್ಸಾಮ್ಗೆ. ಹಾಗಾಗಿ ಇದೇನಿದು ಕ್ವಶನ್ ಪೇಪರ್ ಲೀಕ್ ಆಗೋಯ್ತು ಅಂತ ಹೇಳಿದ್ರೆ, ನಾವು 1-2 ವರ್ಷಗಳ ಕಾಲ ಮಾಡಿದಂಥ ಪ್ರಯತ್ನ, ನಮ್ಮ ಓದು, ನಮ್ಮ ಶ್ರಮ, ಹಗಲು ರಾತ್ರಿ ನಿದ್ದೆಗೆಟ್ಟು ಬೇರೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು ನಾವೇನು ಓದಿದ್ವಿ ಅದು ವ್ಯರ್ಥ ಆಯ್ತಾ ಅನ್ನೋದು ಮಕ್ಕಳಿಗೆ ಕಾಡಕ್ಕೆ ಶುರುವಾಗುತ್ತೆ. ಹಾಗಾಗಿ ಯಾವಾಗ 10ನೇ ತಾರೀಕು ಈ ಒಂದು ಹೇಳಿಕೆಯನ್ನು NTA ಹೇಳಿತು, ತುಂಬ ಮಕ್ಕಳಿಗೆ ಆಗಲೇ ಟೆನ್ಷನ್ ಶುರುವಾಯಿತು. ಮೇ 12ಕ್ಕೆ ಇಲ್ಲ ಪರೀಕ್ಷೆ ರದ್ದು, CBI ತನಿಖೆ ಕೊಡ್ತೀವಿ ಅಂತ ಹೇಳಲಾಯಿತು. ಇಡೀ ದೇಶಾದ್ಯಂತ ಇದ್ದಂಥ ಈ ವಿದ್ಯಾರ್ಥಿಗಳ ಮೇಲೆ ಬಿದ್ದಂಥ ಹೊಡೆತ ಇದು. ಸೊ ಅದಾದ ತಕ್ಷಣ ಡೆಹ್ರಾಡೂನ್ನಲ್ಲಿ 13 ಜನರನ್ನು ವಶಕ್ಕೆ ಪಡೆದರು. ಇದನ್ನು ಸ್ವತಃ ಕೇಂದ್ರ ಸಚಿವ ಕಿರಣ್ ರಿಜಿಜು ಈ ಮಾಹಿತಿಯನ್ನು ಕೊಟ್ಟರು. ಇದಾದ ಮೇಲೆ ಶಿವರಾಜ್ ಮೋಟೆಗಾವ್ಕರ್ ಅನ್ನುವಂಥ ಒಂದು ವ್ಯಕ್ತಿ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಒಬ್ಬ ಖಾಸಗಿ ಟ್ಯೂಟರ್, CBI ಪ್ರಕಾರ ಆತನ ಮೊಬೈಲಲ್ಲಿ ಸಿಕ್ಕಿದ್ದಂಥ 136 ಪ್ರಶ್ನೆಗಳಲ್ಲಿ 111 ಪ್ರಶ್ನೆಗಳು ನಂತರ ನೀಟ್ UG ಪ್ರಶ್ನೆ ಪತ್ರಿಕೆ ಏನಿತ್ತು ಅದರ ಜೊತೆಗೆ ಯಥಾವತ್ತಾಗಿ ಹೊಂದಿಕೆಯಾಗಿತ್ತು ಅಂತ ಇದು ನ್ಯಾಯಾಲಯಕ್ಕೆ ಹೇಳಿರುವಂಥದ್ದು. ಮೇ 13ನೇ ತಾರೀಕು CBI ಮೊದಲನೇ ಹಂತದಲ್ಲಿ ಜೈಪುರ, ಗುರ್ಗಾಂವ್ ಮತ್ತು ನಾಸಿಕ್ನಲ್ಲಿ ಒಟ್ಟು 5 ಜನರನ್ನು ಅರೆಸ್ಟ್ ಮಾಡಿತು. ಮೇ 14ನೇ ತಾರೀಕು ಧನಂಜಯ್ ಲೋಖಂಡೆ ಮತ್ತು ಮನೀಶ್ ವಾಗ್ಮರೆ ಅನ್ನುವಂಥವ್ರನ್ನ ಅವರು ಬಂಧಿಸಿದರು ಮತ್ತು ದೇಶಾದ್ಯಂತ ಸುಮಾರು 14 ಜಾಗಗಳಲ್ಲಿ ಶೋಧ ಮಾಡಿದರು. ಮೇ 15ನೇ ತಾರೀಕು ಈ ಪ್ರಕರಣದ ಪ್ರಮುಖ ಸೂತ್ರಧಾರ ಅಂತೇಳಿ PV ಕುಲಕರ್ಣಿ ಅನ್ನುವಂಥ ವ್ಯಕ್ತಿಯನ್ನು ಬಂಧಿಸಿದರು. ಆಮೇಲೆ ಒಂದು ಸುಮಾರು 13 ಜನರನ್ನು ಬಂಧಿಸಿದರು. ಇದರ ಮಧ್ಯದಲ್ಲಿ ಮೇ 16ನೇ ತಾರೀಕು ಹೊತ್ತಿಗೆ 3 ಜನ ನೀಟ್ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಜೂನ್ 18ನೇ ತಾರೀಕಿನ ಹೊತ್ತಿಗೆ ಅಲ್ಲಿಂದ 1 ತಿಂಗಳ ಹೊತ್ತಿಗೆ 11 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡುತ್ತೆ. ಜೂನ್ 20ನೇ ತಾರೀಕಿಗೆ ಇಂಡಿಯನ್ ಎಕ್ಸ್‌ಪ್ರೆಸ್ 12 ಆತ್ಮಹತ್ಯೆ ಆಗಿದೆ ಅಂತ ಹೇಳುತ್ತೆ. ಅದಾದಮೇಲೆ ಔಟ್ಲುಕ್ಕು ಸುಮಾರು 13 ಆತ್ಮಹತ್ಯೆಗಳಾಗಿವೆ ಅಂತ ಹೇಳುತ್ತೆ. ನೋಡಿ, ಇದೆಲ್ಲ ನಡೀತಾ ಇರಬೇಕಾದ್ರೆ ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟು ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಯವರು ಯುವ ಜನರನ್ನು ಅವರು ಕಾಕ್ರೋಚ್ಗಳು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಯಾವುದಕ್ಕೂ ಲಾಯಕ್ಕಿಲ್ಲದ, ಸಮಾಜದ ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಅವರು ಸದಾಕಾಲ ಮೊಬೈಲಲ್ಲಿ ಮುಳುಗಿರ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ನ ಮಾಡ್ತಾರೆ. ಇದು ಮೇ 15ನೇ ತಾರೀಕಾಗುತ್ತೆ. ಮೇ 16ನೇ ತಾರೀಕು ಅಮೆರಿಕದ ಬಾಸ್ಟನ್ನಲ್ಲಿ ಓದ್ತಾ ಇದ್ದಂಥ ಅಭಿಜಿತ್ ದೀಪ್ಗೆ ಮೈ ಬಿ ಕಾಕ್ರೋಚ್ ಅನ್ನುವಂಥ ಅಭಿಯಾನವನ್ನು ಆರಂಭಿಸ್ತಾರೆ ಮತ್ತು ನಂತರ ಅದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಆನ್ಲೈನ್ ಯೂತ್ ಮೂವ್ಮೆಂಟ್ ಆಗಿ ಅದು ಬೆಳವಣಿಗೆ ಆಗಿಬಿಡುತ್ತೆ. ಆರಂಭದಲ್ಲಿ ಇದು ಒಂದು ರೀತಿಯ ಆನ್ಲೈನ್ ಚಳವಳಿ ಮಾತ್ರನೇ ಆಗಿರುತ್ತೆ. ಆದರೆ ಮೇ ಕೊನೆ ಹೊತ್ತಿಗೆ ಏನು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ವಿಚಾರ ದೇಶಾದ್ಯಂತ ಚರ್ಚೆಗೆ ಬರುತ್ತೆ. ಅದಾದ ಮೇಲೆ CJP ಕಾಕ್ರೋಚ್ ಜನತಾ ಪಾರ್ಟಿ ಈ ವಿಷಯವನ್ನು ತನ್ನ ಪ್ರಮುಖ ಅಜೆಂಡಾ ಆಗಿ ತೆಗೆದುಕೊಳ್ಳುತ್ತೆ. ದಯವಿಟ್ಟು ಗಮನಿಸಬೇಕು, ಈ ಒಂದು ಏನು ಪ್ರತಿಭಟನೆ ನಿನ್ನೆ ದಿನ ಡೆಲ್ಲಿಯಲ್ಲಿ ನಡೆದಿದೆ, ಇದಕ್ಕೆ ಒಂದು ನೀಟ್ ಅಕ್ರಮದ ಹಿನ್ನೆಲೆ ಇದ್ದರೆ, ನೀಟ್ ಅಕ್ರಮ ಮಾತ್ರ ಅಲ್ಲ, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಒಂದಾದ ಮೇಲೆ ಒಂದು ಈ ರೀತಿಯಾದಂಥ ಪರೀಕ್ಷಾ ಅಕ್ರಮಗಳಿವೆ, ಅದರ ಹಿಂದೆ ಜಾಲಗಳಿವೆ. ಮತ್ತು ಆ ಜಾಲ ಇಷ್ಟೆಲ್ಲ ಇದ್ದರೂ ಕೂಡ ಇಂಥ ಎಕ್ಸಾಮ್ನ ನಡೆಸ್ತಕ್ಕಂಥ
ಒಂದು ಸಂಸ್ಥೆ ಏನಿದೆ NTA ಅದ್ರ ಮೇಲೆ ಯಾರ್ದು ಕ್ರಮ ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ಉಸ್ತುವಾರಿ ವಹಿಸ್ತಾ ಇರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರದ್ದು ಒಂದು ರಾಜೀನಾಮೆ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಬರ್ತದೆ. CJP ಸಂಘಟನೆ ಕೂಡ ಹೀಗಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡುತ್ತೆ. ಜೂನ್ 6, 2026 ಅಭಿಜಿತ್ ಜೀವ್ಕೆ ಅಮೆರಿಕದಿಂದ ದೆಹಲಿಗೆ ಬರ್ತಾರೆ ಮತ್ತು ಜಂತರ್ ಮಂತರ್ನಲ್ಲಿ CJPಯ ಮೊದಲ ದೊಡ್ಡ ಪ್ರತಿಭಟನೆ ಒಂದು ಆಗ್ತದೆ. ಈ ಪ್ರತಿಭಟನೆಯ ಮುಖ್ಯ ಬೇಡಿಕೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಶಿಕ್ಷಣ ಸಚಿವರ ರಾಜೀನಾಮೆ. ಇದೇ ಈ ಒಂದು CJP ಒಂದು ಆನ್ಲೈನ್ ಅಭಿಯಾನದಿಂದ ಅದು ಒಂದು ವಿದ್ಯಾರ್ಥಿ ಚಳುವಳಿಯಾಗಿ ಮಾರ್ಪಡುವಂಥದ್ದು. ಜೂನ್ ತಿಂಗಳಲ್ಲಿ ಪೂನಾ, ಲಖನೌ, ಹೈದರಾಬಾದ್, ಜೈಪುರ, ಬೆಂಗಳೂರು ಈ ರೀತಿ ಬೇರೆ ಬೇರೆ ನಗರಗಳಿಗೆ ಈ ಪ್ರತಿಭಟನೆ ವಿಸ್ತಾರ ಆಗುತ್ತೆ. ಇದು ಜುಲೈ 20ಕ್ಕೆ ಸಂಸತ್ ಚಲೋ ಕರೆ ಕೊಡ್ತೀವಿ ಅಂತ ಈ ಹಿಂದೆನೇ ಹೇಳಿರ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ದೆಹಲಿಯಲ್ಲಿ ಒಂದು ಧರಣಿ ಸತ್ಯಾಗ್ರಹ ಶುರುವಾಗುತ್ತೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಧರಣಿ ಸತ್ಯಾಗ್ರಹದ ಜೊತೆಗೆ ಸೋನಮ್ ವಾಂಗ್ಚುಕ್ ಅವರು ಇದಕ್ಕೆ ಒಂದು ಬೆಂಬಲ ಕೊಟ್ಟಿರ್ತಾರೆ. ಸೋನಮ್ ವಾಂಗ್ಚುಕ್ ಶಿಕ್ಷಣದಲ್ಲಿ ಕೂಡ ವಿಶೇಷವಾದಂಥ ಕೆಲಸ ಮಾಡಿರೋದು. ಅವರು 2026 ಜೂನ್ 6ನೇ ತಾರೀಕೇನೆ CJP ಪ್ರತಿಭಟನೆಗೆ ಅಧಿಕೃತವಾಗಿ ಬೆಂಬಲ ಕೊಟ್ಟು ಜಂತರ್ ಮಂತರ್ನಲ್ಲಿ ಭಾಗವಹಿಸಿರ್ತಾರೆ. ಮತ್ತು ಯಾವಾಗ ಜೂನ್ ತಿಂಗಳ ಕಡೆಯ ಭಾಗದಲ್ಲಿ ಜಂತರ್ ಮಂತರ್ನಲ್ಲಿ ಒಂದು ಧರಣಿ ಶುರುವಾಗುತ್ತೆ, ಅವರು ಜೂನ್ 28ಕ್ಕೆ ಒಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹನ ಶುರು ಮಾಡ್ತಾರೆ. ಜುಲೈ ಉಪವಾಸದ 21ನೇ ದಿನ ಅವರ ಆರೋಗ್ಯದ ಸ್ಥಿತಿ ತೀರಾ ಹದಗೆಟ್ಟಿದೆ ಅಂತೇಳಿ ಅವತ್ತಿನ ದಿವಸ ಪೊಲೀಸರು ಅವರನ್ನು ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಇವತ್ತು ಜುಲೈ 21 ಅಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಆದರೆ ನಿನ್ನೆ ಏನಾಯಿತು ಇವೆಲ್ಲ ಈಗ ಮರೆತು ಬಿಟ್ಟ ಹಾಗೆ ಇದ್ದಕ್ಕಿದ್ದಾಗೆ ಒಂದು ದಿನ ದೆಹಲಿಗೆ ವಿದ್ಯಾರ್ಥಿ ಯುವಜನರು ಬಂದು ಮುತ್ತಿಗೆ ಹಾಕ್ಬಿಟ್ರು. ಇವ್ರ ಹಿಂದೆ ಯಾರಿದ್ರು, ಇವ್ರ ಹಿಂದೆ ಇಂಥದ್ದೊಂದು ಆಕ್ರೋಶ ಇತ್ತು. ಇಂಥ ಎಕ್ಸಾಮ್ಗಳು ಮತ್ತೆ ಪೇಪರ್ ಲೀಕ್ ಆಗ್ತಾ ಇದ್ದಿದ್ದು, ಅಕ್ರಮ ನಡೀತಾ ಇದ್ದಿದ್ದು ಮತ್ತು ಅಕ್ರಮದ ಜವಾಬ್ದಾರಿಯನ್ನು ಯಾರು ಹೊರದೇ ಇದ್ದಿದ್ದು, ಇದು ಒಂದು ಸಿಟ್ಟನ್ನು ತಂದಿತ್ತು ಅನ್ನೋದನ್ನು ಮರೆತು ಬಿಟ್ಟು ಮತ್ತು ಯಾವ ಎಕ್ಸಾಮ್ಗಳಿದು, ಈ ಎಕ್ಸಾಮ್ಗಳಲ್ಲಿ ತಮ್ಮ ಇಡೀ ಭವಿಷ್ಯ ಇದೆ ಅಂತ ಹೇಳಿ ಆ ಏನು ಎಳೆಯ ಮಕ್ಕಳು ಮತ್ತು ಅವರ ಪೇರೆಂಟ್ಸು, ಅವರ ಪೋಷಕರು ಕೂಡ ಭಾವಿಸಿದ್ರು ಅಂಥ ಎಕ್ಸಾಮ್ಗಳು. ಇದು ಯಾವುದಕ್ಕೂ ಯಾರ್ದು ಕೂಡ ಏನು ಉತ್ತರದಾಯಿತ್ವ ಇಲ್ವಾ? ಮತ್ತು ಈ ಕಾರಣದಿಂದಾಗಿ ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಅನ್ನುವಂಥ ಸಿಟ್ಟಿನಲ್ಲಿ ಆ ತಂದೆ ತಾಯಂದರು ಕೂಡ ಮಾತಾಡಿದ್ರು. ಆ ತಂದೆ ತಾಯಂದರು ಬೇರೆ ಬೇರೆ ರಾಜ್ಯದಿಂದ, ಗುಜರಾತ್ನಿಂದ ದೆಹಲಿ ತನಕ ಕೂಡ ಬಂದು ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಈ ವಿಚಾರವನ್ನು ನಾವು ಗಮನಿಸಬೇಕು. ಇದನ್ನೆಲ್ಲ ಏನೂ ಇಲ್ಲದೆ ಯಾರೋ ಇದ್ರ ಹಿಂದೆ ಇದ್ದಾರೆ ಅಂತೇಳಿ ಸತತವಾಗಿ BJP ಮತ್ತು ಅದರ ಬಳಗ ಇದನ್ನು ತಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ಆರೋಪ ಅಂತೇಳಿ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೊಡಿಸದೆ ಇಂಥ ಒಂದು ಅಪಪ್ರಚಾರವನ್ನು ಈ ವಿದ್ಯಾರ್ಥಿ ಯುವಜನರ ಮೇಲೆ ಸತತವಾಗಿ ಮಾಡ್ತಾ ಬಂದು, ಒಂದು ವೇಳೆ ನಿಮಗೆ ಇಲ್ಲ ಇದು ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅಲ್ಲ ಇದಕ್ಕೆ ಕಾರಣ ಅಂತ ಅನಿಸಿದ್ರೆ ಈ ವಿದ್ಯಾರ್ಥಿಗಳ ಕರೆದು ಮಾತಾಡ್ಬೋದಾಗಿತ್ತು. ಸುಮಾರು 24-25 ದಿನದಿಂದ ಈ ಪ್ರತಿಭಟನೆಯನ್ನು ದೆಹಲಿಯಲ್ಲೇ ಜಂತರ್ ಮಂತರ್ನಲ್ಲಿ ಮಾಡ್ತಿದ್ದಾರೆ. ನಿಮ್ಮ ಪಾರ್ಲಿಮೆಂಟ್ ಕಚೇರಿಗೆ ಭಾಳ ಹತ್ತಿರದಲ್ಲಿದೆ. ನಿಮ್ಮ BJPಯ ಹೆಡ್ ಆಫೀಸು, RSSನ ಹೆಡ್ ಆಫೀಸು ಎಲ್ಲನೂ ಅಲ್ಲಿಂದನೂ 1.5-2 ಕಿಲೋಮೀಟರ್ ದೂರದಲ್ಲಿದೆ. ಅವ್ರ ಜೊತೆಗೆ ಮಾತಾಡುವಂಥ ಕೆಲಸವನ್ನು ಯಾವಾಗಲೂ ಮಾಡಲಿಲ್ಲ. ಬದಲಿಗೆ ಅದನ್ನು ಒಂದೋ ನಿರ್ಲಕ್ಷ್ಯ ಮಾಡೋದು ಅಥವಾ ಅವರ ವಿರುದ್ಧ ಸತತವಾಗಿ ಸುಳ್ಳುಗಳನ್ನು ಬಿತ್ತೋದು. ಇದನ್ನೇನೆ ಯಾಕೆ ಮಾಡ್ಕೊಂಡು ಬಂದರು? ಈ ಇಡೀ ವಿವರವನ್ನು, ಈ ಕ್ರೋನಾಲಜಿಯನ್ನು ಯಾವಾಗಿನ ತನಕ ಏನೇನು ನಡೀತು ಅನ್ನುವ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ಯಾಕಾಗಿ ಆ ಪ್ರಮಾಣದಲ್ಲಿ ವಿದ್ಯಾರ್ಥಿ ಯುವಜನರು ಬಂದರು, ಅವರು ಎಲ್ಲರೂ ಕೂಡ ಒಂದಲ್ಲ ಒಂದು ಎಕ್ಸಾಮ್ನಲ್ಲಿ ಪೇಪರ್ ಲೀಕ್ನ ಸಮಸ್ಯೆಯನ್ನು ಎದುರಿಸಿದವರು ಇರ್ಬೋದು, ಅಥವಾ ಅವರ ಸ್ನೇಹಿತರಿರ್ಬೋದು, ಅಥವಾ ಇದನ್ನು ನೋಡಿ ರೋಸಿ ಹೋದಂಥ ಯುವಜನ ಇರ್ಬೋದು. ಅದಕ್ಕಾಗಿ ಅವರು ಬಂದರು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಮತ್ತು ಅಲ್ಲಿ ಪೆಟ್ಟು ತಿಂದು ನರಳಾಡ್ತಾ, ಅಳ್ತಾ, ಕೋಪಗೊಳ್ತಾ ಮತ್ತು ದುಃಖದಿಂದ ಮಾತನಾಡ್ತಾ ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಿಯೂ ಕೂಡ ಇಲ್ಲ ಇವರು ದೇಶದ್ರೋಹಿಗಳು, ಇವ್ರ ಹಿಂದೆ ಯಾರೋ ಇದ್ರು, ಇವ್ರು ಯಾರೋ ವಿದೇಶದಿಂದ ಇವ್ರಿಗೆ ದುಡ್ಡು ಕೊಟ್ಟರು, ಇವ್ರಿಗೆ ಯಾವುದೋ ಪಾರ್ಟಿ ಬೆಂಬಲ ಕೊಟ್ಟಿದೆ. ಅರೆ ಯಾವುದಾದ್ರೂ ಪಕ್ಷಗಳು ಇವ್ರಿಗೆ ಬೆಂಬಲ ಕೊಟ್ಟರೆ ಬೆಂಬಲ ಕೊಡಬೇಕಿರೋದು ಅವ್ರ ಕರ್ತವ್ಯ. ಈ ದೇಶದ ಯಾವುದೇ ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ ಇರಲಿ, ಮತ್ತೊಂದು ಪಕ್ಷ ಇರಲಿ, ಅಥವಾ ಅಲ್ಲಿ ನೇರವಾಗಿ ಚಳವಳಿಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ CPI, CPM, CPIML ಲಿಬರೇಷನ್, SUCI ಇಂಥ ಬೇರೆ ಬೇರೆ ಎಡಪಕ್ಷಗಳ ಕಾರ್ಯಕರ್ತರಲ್ಲಿ ಇವರೆಲ್ಲ ಮಾಡ್ತಾ ಇದ್ರೆ ಅದು ಅವ್ರ ಕರ್ತವ್ಯ ಮತ್ತು ಅದನ್ನು ಮಾಡ್ತಾ ಇರೋದಕ್ಕೆ ಅವ್ರಿಗೆ ಹೆಮ್ಮೆ ಕೂಡ ಇರ್ಬೋದು. ಇದಕ್ಕೆ ಅದನ್ನು ಹೊರತುಪಡಿಸಿ ನೀವು ಇವ್ರ ಮೇಲೆ ಆರೋಪವನ್ನು ಮಾಡ್ತಾ ಇರೋದು ಮತ್ತು ಇವರೆಲ್ಲರೂ ದೇಶದ್ರೋಹಿಗಳಿರ್ಬೋದು ಅನ್ನೋ ಥರದ ಮಾತುಗಳನ್ನು ಈ ಮಕ್ಕಳಿಗೆ, ಈ ದೇಶದ ಭವಿಷ್ಯವಾಗಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಬಗ್ಗೆ ಮಾಡುವಂಥದ್ದು ಏನಿದೆ, ಇದು ಈ ದೇಶದ ದುರಂತ. ಪರೀಕ್ಷಾ ಅಕ್ರಮ ದುರಂತ, ಪರೀಕ್ಷಾ ಅಕ್ರಮದ ಸರಿಯಾದಂಥ ತನಿಖೆ ನಡೆದೇ ಇರತಕ್ಕಂಥದ್ದು ಇನ್ನೂ ದೊಡ್ಡ ದುರಂತ.
ಮತ್ತು ಇದಕ್ಕೆ ಯಾರಾದರೂ ಉತ್ತರದಾಯಿತ್ವ ಹೊರಬೇಕು, ಅಕೌಂಟಬಿಲಿಟಿ ಬೇಕು ಅಂತ ಕೇಳಿದಾಗ ಅಕೌಂಟಬಿಲಿಟಿಯನ್ನು ತೆಗೆದುಕೊಳ್ಳದೇ ಇರೋದು ಮತ್ತು ದೊಡ್ಡ ದುರಂತ. ಅದಕ್ಕಿಂತ ದೊಡ್ಡ ದುರಂತ ಇದನ್ನು ಪ್ರತಿಭಟಿಸಿದವರು ಯಾರಿದ್ದಾರೆ, ಈ ಪ್ರತಿಭಟನೆ ಮಾಡಿದವರ ಮೇಲೇನೆ ನೀವು ಮತ್ತಷ್ಟು ಆರೋಪಗಳನ್ನು ಹಾಕೋದು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ಆ ಲಾಠಿ ಚಾರ್ಜ್ನ ಸಮರ್ಥಿಸೋದು, ಅವ್ರಿಗೆ ಲಾಠಿ ಎಲ್ಲ ಬೀಸಬೇಕಾಗಿರೋದು ಅವ್ರಿಗೆ ಗುಂಡು ಹಾಕಬೇಕಾಗಿತ್ತು ಅಂತ ಹೇಳುವಂಥದ್ದು, ಇಂಥದ್ದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರೊಫೈಲ್ ಲಾಕ್ ಮಾಡ್ಕೊಂಡಿರ್ತಕ್ಕಂಥ ಮುಖೇಡಿ ಅಕೌಂಟ್ಗಳಿಂದ ಬರ್ತದೆ. ಅಫ್ಕೋರ್ಸ್ ಇದನ್ನು ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಕೂಡ ಮಾತಾಡ್ಬಿಡ್ಬೋದು. ಕೇವಲ ಈ ಮುಖೇಡಿ ಅಕೌಂಟ್ಗಳಿಂದ ಮಾತ್ರ ಅಲ್ಲ, ಇಂಥದ್ದು ಈ ದೇಶದಲ್ಲಿ ನಡೀಬಾರದು. ಬದಲಿಗೆ ಈ ದೇಶದ ಎಲ್ಲ ಪ್ರಜ್ಞಾವಂತ ಜನ ಈ ವಿದ್ಯಾರ್ಥಿ ಯುವ ಜನರ ಹೋರಾಟದ ಪರವಾಗಿ ನಿಲ್ಲಬೇಕು. ಇದು ನೀಟಿಂದ ಶುರುವಾಗಿದೆ, ಆದರೆ ನೀಟಿಗೆ ಮಾತ್ರ ಕೊನೆಗೊಳ್ಳದೆ ಎಲ್ಲ ರೀತಿಯಾದಂಥ ಪರೀಕ್ಷಾ ಅಕ್ರಮಗಳೇನಿವೆ ಅಕ್ರಮಗಳು ಕೊನೆಗೊಳ್ಳೋ ಕಡೆಗೆ ಹೋಗಬೇಕು ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳ ಪರಿಹಾರದ ಕಡೆಗೆ ಹೋಗಬೇಕು. ಆದರೆ ಇವತ್ತಿನ ಕರ್ತವ್ಯ ಈ ವಿದ್ಯಾರ್ಥಿ ಯುವಜನರ ಪರವಾಗಿ ನಾವೆಲ್ಲರೂ ನಿಲ್ಲೋದು. ನಾವೆಲ್ಲರೂ ಇವ್ರ ಪರವಾಗಿ ನಿಲ್ಲೋಣ ಮತ್ತು ಅಧಿಕಾರವನ್ನು, ಸರ್ಕಾರವನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳೋದು ಮತ್ತು ಉತ್ತರದಾಯಿಗಳನ್ನು ಹಾಕಿಸೋ ಕಡೆಗೆ ನಮ್ಮ ದನಿಯನ್ನು ಎತ್ತೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.